ತುಮಕೂರು ಜಿಲ್ಲೆಯ ಗುಬ್ಬಿಯ ಕುಂದರಹಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕ ಉದ್ಘಾಟನೆಗೊಂಡಿದ್ದು, ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಗೋವಿಂದರಾಜುರವರು ಸರ್ಕಾರವು ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಎಚ್ಎಲ್ಎ ವಿಸ್ತರಣೆಗಾಗಿ ಸುಮಾರು 180 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಸರ್ಕಾರದ ಕ್ರಮವು ರೈತರ ಬದುಕಿನ ಮೇಲೆ ನೇರ ಪರಿಣಾಮ ಬೀರಲಿದ್ದು, ಕೈಗಾರಿಕಾ ಅಭಿವೃದ್ಧಿಗಿಂತ ಕೆಲ ಪ್ರಭಾವಿಗಳ ಹಿತಾಸಕ್ತಿಗಳೇ ಇದರ ಹಿಂದೆ ಇವೆ ಎಂದು ಅವರು ನೇರ ಆರೋಪ ಮಾಡಿದರು. ರೈತರ ಒಪ್ಪಿಗೆ ಮತ್ತು ಸೂಕ್ತ ಪರಿಹಾರವಿಲ್ಲದೆ ಭೂಮಿಯನ್ನು ಪಡೆಯುವ ಯಾವುದೇ ಕ್ರಮವನ್ನು ಸಂಘ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಅವರು ಈ ಅನ್ಯಾಯದ ವಿರುದ್ಧ ಇದೇ ತಿಂಗಳು 22ರಂದು ನಡೆಯಲಿರುವ ರಾಜ್ಯ ಮಟ್ಟದ ಹೋರಾಟದಲ್ಲಿ ತುಮಕೂರಿನ ರೈತರು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಘೋಷಿಸಿದರು. ಬಿಡದಿಯ ಜನ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಇವತ್ತು ಕಳೆದ 1 ವರ್ಷಗಳಿಂದ ಬೀದಿ ಮೇಲಿದ್ದಾರೆ. ಆ ಹೋರಾಟವನ್ನು ಬೆಂಬಲಿಸಿ ಇಡೀ ರಾಜ್ಯದ ಎಲ್ಲ ಅನೇಕ ಜನಪರ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಆ ಹೋರಾಟವನ್ನು ಬೆಂಬಲಿಸಿ ವಾಪಸ್ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದೆ. 22ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದ ರೈತ ಸಂಘದ ಬಹುತೇಕ ಹತ್ತಿರ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳ ನಾವು ಏನು ಬಿಡದಿ ಚಲೋ ಇದೆ, ಆ ಬಿಡದಿ ಚಲೋ ಒಳಗಡೆ 22ನೇ ತಾರೀಕು ತುಮಕೂರು ಜಿಲ್ಲೆಯ ಸುಮಾರು 400-500 ಜನ ರೈತರು ಆ ಒಂದು ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಎಲ್ಲ ರೈತ ಬಂಧುಗಳು ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಬಂದು, ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒತ್ತಾಯಕ್ಕೆ ಮಣಿದು ಇವತ್ತು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲಿಕ್ಕೆ ಮುಂದಾಗಿದೆ. ಅಂಥ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬಾರ್ದು ಅಂತೇಳಿ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಏನು ಒಂದು ವೇಳೆ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಆದರೆ ವಿದ್ಯುತ್ ದರ ದುಬಾರಿ ಆಗ್ತದೆ, ರೈತರ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಆಗ್ತಕ್ಕಂಥ ಎಲ್ಲ ಹುನ್ನಾರಗಳು ಇವತ್ತು ನಡೀತಾ ಇದೆ. ಹಾಗಾಗಿ ಈ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬಾರ್ದು, ಸರ್ಕಾರದ ಸಹಭಾಗಿತ್ವದಲ್ಲೇ, ಸರ್ಕಾರದ ಸಾರ್ವಭೌಮತ್ವದಲ್ಲೇ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗ ಏನು ಟಾಟಾ ಕಂಪನಿಯವರಿಗೆ ಏನು ಒಂದು ಉಸ್ತುವಾರಿಯನ್ನು ಮಾಡಲಿಕ್ಕೆ ಇವತ್ತು ಪರವಾನಗಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಿನ್ನೆ ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ರಾಜ್ಯ ರೈತ ಸಂಘದ ನಾವೆಲ್ಲ ಒಂದು ತಕರಾರನ್ನು ಕೊಟ್ಟು ಒಂದು ವಿರೋಧವನ್ನು ಮಾಡಿದ್ದೇವೆ. 18ನೇ ತಾರೀಕು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು, ಟಾಟಾ ಕಂಪನಿಯವರಿಗೆ ಇದನ್ನು ಕೊಡಬಾರ್ದು ಅಂತಕ್ಕಂಥ ಒಂದು